ನಿಮ್ಮೆಲ್ಲರಿಗೂ ನಾನು ಮೊದಲು ಧನ್ಯವಾದ ಹೇಳಬೇಕು. ನಿಮ್ಮ ಅಮೂಲ್ಯವಾದ ಸಂಜೆಯನ್ನು ಓದಿನ ಮೇಲಿನ ಪ್ರೀತಿಯಿಂದ, ಜೀರುಂಡೆ ಪ್ರಕಾಶನದ ಮೇಲಿನ ವಾತ್ಸಲ್ಯದಿಂದ, ಹಾಗೆ ಆಶಾದೇವಿ ಮ್ಯಾಮ್ ಮತ್ತು ರಘುನಾಥ್ ಸರ್ ಮಾತು ಕೇಳೋ ಕಾರಣದಿಂದ ನೀವೆಲ್ಲ ಇಲ್ಲಿ ಸೇರಿದ್ದೀರಾ. ಇಂಥ ಒಂದು ನಿಷ್ಕಾರಣವಾದ ಪ್ರೀತಿ ಒದಗಿಸುವ ಸ್ಫೂರ್ತಿ ತುಂಬ ದೊಡ್ಡದು. ನನ್ನ ಮಗ, ಅವನಿಗಿವಾಗ 6.5 ವರ್ಷ. ಅವನು 2 ವರ್ಷದವನಿದ್ದಾಗಲಿಂದನೇ ಐ ಲವ್ ಯು ಅಮ್ಮ ಅಂತ ಹೇಳೋಕ್ಕೆ ಕಲ್ತಿದ್ದಾನೆ. ಅಂದರೆ 2 ವರ್ಷದ ಮಗು ಕೂಡ ಪ್ರೀತಿ ಮತ್ತು ತಾಯಿ ಅನ್ನೋ ಶಬ್ದಗಳನ್ನು ಸುಲಭವಾಗಿ ವಾಕ್ಯದಲ್ಲಿ ಬಳಸಿಬಿಡುತ್ತೆ. ಆದರೆ ಆ 2 ಶಬ್ದಗಳ ಅರ್ಥವನ್ನು ನಾವು ಮುಂದಿನ ಇಡೀ ಬದುಕು ಮತ್ತೆ ಮತ್ತೆ ಆ ಅರ್ಥಗಳನ್ನು ಶೋಧಿಸ್ತಾ ಮತ್ತೆ ಕಲಿತಾ ನಿಷ್ಕರ್ಷಕ್ಕೆ ಒಳಪಡಿಸ್ತಾನೆ ಹೋಗ್ತೇವೇನೋ. ಅಂದರೆ ಈ ಮೂರ್ತಿ ಭಂಜನೆ ಅನ್ನೋ ಥರ ಮತ್ತೆ ತಾಯಿಯನ್ನು ಶಬ್ದದ ಅರ್ಥ ಮತ್ತು ಪ್ರೀತಿ ಅನ್ನೋ ಶಬ್ದದ ಅರ್ಥ ನಮಗೆ ಪ್ರಶ್ನೆಗಳನ್ನು ಹುಟ್ಟಿಸ್ತಾನೆ ಇರುತ್ತೇನೋ. ಎಲ್ಲ ವಿಧದ ಬರವಣಿಗೆಯ ಕಲೆಯ ಉದ್ದೇಶವು ಈ ಪ್ರೀತಿ ಎಂದರೇನು, ತಾಯಿ ಎಂದರೇನು ಅನ್ನೋ ಒಂದು ಮೂಲ ಧಾತುವಿನ ಪರೀಕ್ಷೆಯೇ ಅಂತ ಅನಿಸುತ್ತೆ. ಯಾಕಂದರೆ ಈ 2 ಆಸ್ಪೆಕ್ಟ್ಸು ಇದು ಜೀವ ಸಂಕುಲದ ಯಾವುದೇ ಜೀವಿಗೂ ಅರ್ಥವಾಗಬಲ್ಲ ಸರಳವಾದ ಧಾತುಗಳು. ನನಗೆ ಆಶಾದೇವಿ ಮ್ಯಾಮ್ ಯಾವಾಗಲೂ ಅವರ ಬರಹಗಳನ್ನು ಓದ್ತಾ, ಅಂದರೆ ನಾವು ಕಲಿತ್ಕೊಂಡಿದ್ದೇನು ಅಂದರೆ, ನಾನು ನನ್ನ ಸ್ನೇಹಿತೆ ಶ್ರುತಿ ಕೂಡ ಈ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಾ ಇದ್ವಿ. ಅನ್ಲರ್ನಿಂಗ್ ವಾಟ್ ವಿ ಆರ್ ಥಾಟ್ ಅನ್ನೋದು ತುಂಬ ಮುಖ್ಯ ಅಂತ. ಅಂದರೆ ಕಲಿತಿದ್ದನ್ನು ಪಕ್ಕಕ್ಕಿಟ್ಟು ಮತ್ತೆ ಹೊಸದಾಗಿ ಕಲಿಯೋದು ತುಂಬ ಮುಖ್ಯ ಅಂತ. ಆದರೆ ಈ ಅನ್ಲರ್ನಿಂಗ್ ಅನ್ನೋದೇ ಅದು ಎಷ್ಟು ಕಷ್ಟ ಅಂತ ಆ ಒಂದು ಪ್ರಾಸೆಸ್ಸಲ್ಲಿರುವಾಗಲೇ ಅದು ಗೊತ್ತಾಗೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಅನ್ಲರ್ನಿಂಗನ್ನು ಸಾಧ್ಯ ಮಾಡದೇ ಇರೋದಕ್ಕೆ ಎಷ್ಟೊಂದು ಆಮಿಷಗಳು ನಮ್ಮ ಸುತ್ತ ಇರುತ್ತೆ. ಚಿಕ್ಕ ಉದಾಹರಣೆ ಅಂದರೆ, ಇವಾಗ ನಾಳೆ ಭಾನುವಾರ ತಡವಾಗಿ ಮಲಗಿ ತಡವಾಗಿ ಎದ್ದು ಬೆಳಿಗ್ಗೆ ನಾಲಿಗೆಗೆ ರುಚಿಯಾಗೋ ಒಂದು ಊಟ ಮಾಡಿ, ಆಮೇಲೆ ಎಲ್ಲೋ ಶಾಪಿಂಗ್ ಹೋಗಿ ಎಲ್ಲೋ ಒಂದಿಷ್ಟು ಬಟ್ಟೆ ತೊಗೊಂಡು ಅಥವಾ ಮಗುವಿಟ್ಟು ಆಟಿಕೆಗಳನ್ನು ತೊಗೊಂಡು, ಆಮೇಲೆ ಮತ್ತೆ ಯಾವುದೋ ಸಿನಿಮಾ ನೋಡು, ಆಮೇಲೆ ಯಾವುದೋ ಸ್ಕ್ರೋಲ್ ಮಾಡ್ತಾ ವಾಪಸ್ ಮನೆಗೆ ಬಂದು, ಆಮೇಲೆ ಈ ಥರ ಇದೆಲ್ಲ ಒಂದು ಅಂದರೆ ತುಂಬ ಜನ ನಾವು ಇದೇ ಒಂದು ರೂಟೀನನ್ನು ಫಾಲೋ ಮಾಡ್ತಿರ್ತೀವಿ ವೀಕೆಂಡ್ ಅನ್ನೋದನ್ನ. ಸೊ ಈ ಶಾಪಿಂಗ್ ಅನ್ನೋ ಆಮಿಷ ಇದೆಯಲ್ಲ, ಈ ಆಮಿಷವನ್ನು ಸೃಷ್ಟಿಸಿರುವುದು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಿಕೊಳ್ಳದ ಹಾಗೆ ಮಾಡೋದಕ್ಕೆ ನೀಡಿರುವ ಅರವಳಿಕೆನ, ಈ ಕಾಲ ನಮಗೆ ಅರವಳಿಕೆ ನೀಡ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಕೇಳ್ಕೋಬೇಕು. ಯಾಕಂದರೆ ಈ ಬಂಡವಾಳಶಾಹಿ ವ್ಯವಸ್ಥೆ ಇದನ್ನು ನಮಗೆ ಕಟ್ಟಿಕೊಟ್ಟಿದೆ ಅಲ್ವಾ. ಅಂದರೆ ಮೂಲಭೂತವಾದ ಪ್ರಶ್ನೆಯನ್ನು ಕಡೆಗಣಿಸೋಕೆ, ಅಂತರಂಗದ ಬದುಕನ್ನು ಹತ್ತಿಕ್ಕೊಳ್ಳೋಕೆ ಮತ್ತು ಬಿಡುವನ್ನು ಸ್ಕ್ರೀನ್ ಟೈಮಲ್ಲಿ ತುಂಬುತ್ತಾನೆ ತಾತ್ಸಾರ ಮಾಡೋದಕ್ಕೆ ಸಾಧ್ಯ ಆಗಿದೆ ಈ ಒಂದು ಕಾಲ ಕೊಟ್ಟಿರುವ ಈ ಒಂದು ಆಮಿಷಗಳಿಂದ. ಇನ್ನೊಂದು ಉದಾಹರಣೆ ಅಂದರೆ, ಮರ್ಜಾನ್ ಸತ್ರಾಪಿ ಅನ್ನೋ ಫ್ರೆಂಚ್ ಇರಾನಿಯನ್ ರೈಟರ್ ಮತ್ತು ಇಲಸ್ಟ್ರೇಟರ್ ಇದ್ದಾರೆ. ಅವರು ಇರಾನಲ್ಲಿ ಬೆಳೆಯುವಾಗ 1979 ಇಸ್ಲಾಮಿಕ್ ರೆವಲ್ಯೂಷನ್ ಆಯ್ತಲ್ಲ, ಆವಾಗ ಅವರೊಂದು ಘಟನೆನ ಹೇಳ್ತಾರೆ. ಅಂದರೆ ಎಲ್ಲ ಹೆಣ್ಮಕ್ಳು ಹಿಜಾಬ್ ಹಾಕಬೇಕು ಅನ್ನೋ ಒಂದು ರೂಲ್ ಬಂತವಾಗ. ಅಂದರೆ ದೇಶದಲ್ಲಿ ಹೆಣ್ಣೊಬ್ಬಳಿಗೆ ನೀನು ಹಿಜಾಬ್ ಹಾಕಬೇಕು ಅನ್ನೋ ಒಂದು ರೂಲ್ ಬಂದ ಮೇಲೆ ಏನಾಗತ್ತಂದರೆ, ಅವಳು ಹಿಜಾಬನ್ನು ತೆಗೆದುಬಿಟ್ಟು ಓಡಾಡೋದೇ ದೊಡ್ಡ ಕ್ರಾಂತಿ ಆಗಿಬಿಡತ್ತೆ. ಇದರದ್ದೇ ಇನ್ನೊಂದು ರೂಪವನ್ನು ಆಶಾದೇವಿ ಮ್ಯಾಮ್ ಕೂಡ ಹೇಳಿದರು ಅವ್ರ ಮಾತಿನಲ್ಲಿ. ಅಂದರೆ ಸಹಜವಾದ ಸ್ಥಿತಿಯನ್ನೇ ನಾವು ಹಕ್ಕೊತ್ತಾಯದಿಂದ ಪಡೆದುಕೊಳ್ಬೇಕು ಅನ್ನೋ ಸ್ಥಿತಿಯನ್ನು ಸೃಷ್ಟಿಸಿದರೆ ನಮಗೆ ನಿಜವಾದ ಪ್ರಶ್ನೆ ಕೇಳುವ ವ್ಯವಧಾನ ಇರೋದಿಲ್ಲ ಅನ್ನೋದನ್ನು ಮರ್ಜಾನ್ ಸತ್ರಾಪಿ ತಮ್ಮ ಪರ್ಸಿಪೋಲಿಸ್ ಪುಸ್ತಕದಲ್ಲಿ ಅದನ್ನು ಗಮನಿಸ್ತಾರೆ. ಅವಾಗ ಏನಾಗುತ್ತಂದರೆ, ಸುತ್ತ ಕೂಡ ಏನಮ್ಮ ನಿಮಗೆ ಹಿಜಾಬ್ ತೆಗೆದು ಓಡಾಡೋ ಸ್ವಾತಂತ್ರ್ಯ ಕೊಟ್ಟಿದ್ದೀವಲ್ಲ ಅಂತ ಹೇಳೋ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಈ ಒಂದು ಆಮಿಷವನ್ನೇ ಪಾಲಿಟಿಕ್ಸ್ ಅಂತ ಹೇಳೋದೇನೋ. ಹಾಗೆ ಲೋಹಿಯಾ ಅವರು, ನಾನು
ಆಶಾ ಮ್ಯಾಮ್ ಅವರ ಒಂದು ಬರಹವನ್ನು ಓದ್ತಾ ಇದ್ದೆ. ಅದರಲ್ಲಿ ಅವರು ಇದನ್ನು ಗುರುತಿಸಿದ್ದಾರೆ. ಲೋಹಿಯಾ ಅವರು ಸಮಾನತೆಯ ಲಕ್ಷಣಗಳನ್ನು ಗುರುತಿಸ್ತಾ ಎಲ್ಲದಕ್ಕೂ ಒಂದು ಹೊರ ಮತ್ತು ಲೌಕಿಕ ಆಯಾಮ ಇದೆ ಮತ್ತು ಒಳ ಮತ್ತು ಆಧ್ಯಾತ್ಮಿಕ ಆಯಾಮ ಇದೆ ಅಂತ ಹೇಳ್ತಾರಲ್ಲ. ಸೊ ಅದು ಅಂದರೆ ಈ ಒಂದು ಸರ್ಕಲ್ ಅನ್ನೋದಿದೆಯಲ್ಲ, ಜಾಬ್ ಮಾಡ್ತೀನಿ ಅಂತ ಶಾಪಿಂಗ್ ಮಾಡ್ತೀನಿ, ಶಾಪಿಂಗ್ ಮಾಡೋದಿದೆ ಅಂತ ಜಾಬ್ ಮಾಡ್ತೀನಿ ಅನ್ನೋ ಸರ್ಕಲಲ್ಲಿ ಸಿಕ್ಕಿಬಿದ್ದು ನಾವು ಅಂದರೆ ಹೊರ ಮತ್ತು ಲೌಕಿಕ ಆಯಾಮದಲ್ಲಿ ಇದಕ್ಕೆಲ್ಲ ಒಂದು ಸುಖ ಅನ್ನೋದು ಸೃಷ್ಟಿಯಾಗಿದೆ. ಆದರೆ ಇದು ಎಷ್ಟು ತಾತ್ಕಾಲಿಕವಾದದ್ದು ಮತ್ತು ಭ್ರಮಾತ್ಮಕವಾದದ್ದು ಅಂತ ಆಶಾ ಮ್ಯಾಮ್ ಆ ಒಂದು ಲೇಖನದಲ್ಲಿ ಗುರುತಿಸ್ತಾರೆ. ಆದರೆ ನಮ್ಮ ಪಯಣ ಇರಬೇಕಾಗಿದ್ದು ಒಳ ಮತ್ತು ಆಧ್ಯಾತ್ಮಿಕ ಪಯಣದೆಡೆಗೆ ಅನ್ನೋದು ಕೂಡ ನಿಜ. ಯಾಕಂದರೆ ಹಾಗಾದಾಗ ಮಾತ್ರ ಅದು ಜೈವಿಕ ನೆಲೆಯ ಪ್ರತಿರೋಧದಿಂದ ಬೌದ್ಧಿಕ ನೆಲೆಯ ಪ್ರತಿರೋಧಕ್ಕೆ ಹೊರಳುಕೊಳ್ಳುತ್ತೇನೋ. ಆಧ್ಯಾತ್ಮಿಕ ಅಂದರೆ ದಿನ ಬೆಳಗಾದರೆ ವಾರ್ತೆಯಲ್ಲಿ ಕಾಣೋ ಈ ಡಾಂಬಿಕತೆಯ ಪ್ರದರ್ಶನ ಅಲ್ಲ. ಎಷ್ಟೋ ಕಾಲ ದೇವರ ಹೆಸರು ಹೇಳಿಕೊಂಡು ವಂಚನೆ ಮಾಡಿ ಸತ್ಯಗಳನ್ನು ಹುಟ್ಟಿಟ್ಟು ಈಗ ಒಂದೊಂದೇ ಸತ್ಯ ಹೊರಗೆ ಬರ್ತಾ ಇರೋ ಒಂದು ಅಂಧಶ್ರದ್ಧೆಯ ಪ್ರತಿಪಾದನೆ ಕೂಡ ಅಲ್ಲ. ಇದು ಲೋಹಿಯಾ ಹೇಳೋ ಆಧ್ಯಾತ್ಮದ ಹಾದಿ, ಅದು ಕುವೆಂಪು ಕಾಣಿಸಿದ ಆಧ್ಯಾತ್ಮದ ದಾರಿಯೂ ಹೌದು. ಹಾಗೆ ಸಾಕವನ ಬದುಕಿನ ಶ್ರದ್ಧೆಯಿಂದಲೇ ಮಹಾದೇವರು ಕಾಣಿಸಿದ ಆಧ್ಯಾತ್ಮದ ದಾರಿಯೂ ಹೌದು ಅನಿಸುತ್ತೆ. ಈ ಒಳ ಆಯಾಮದ ಹುಡುಕಾಟದಲ್ಲಿರುವಾಗಲೇ ಅಂದರೆ ಅಸಹಾಯಕತೆ ಅನ್ನೋದು ಅಷ್ಟೇ ಕಾಡುತ್ತಲ್ವ. ಅಂದರೆ ಈ ಕ್ಷಣ ನಾವೆಲ್ಲ ಇಲ್ಲಿ ಸೇರಿದ್ದೀವಿ, ಇದೇ ಕ್ಷಣ ಗಾಜಾದಲ್ಲಿ ಹಸಿವಿನಿಂದ ಮಕ್ಕಳು ಸಾಯ್ತಾ ಇದ್ದಾರೆ. ಅಂದರೆ ಇಷ್ಟೇ ನನ್ನ ಮಗು ಥರದವರೇ ಇಷ್ಟೇ ಚಿಕ್ಕ ದಿನವೂ ಫೋಟೋಸ್ ಬರ್ತಾ ಇದೆ. ಅಂದರೆ ಅದು ಎಷ್ಟು ಆ ಒಂದು ಅಧಿಕಾರಶಾಹಿ ವ್ಯವಸ್ಥೆಯ ಮುಂದೆ ನಾವೆಷ್ಟು ಅಸಹಾಯಕರು ಅನ್ನೋದು ಇತ್ತೀಚಿನ ದಿನಮಾನದಲ್ಲಿ ಮುಖಕ್ಕೆ ಹೊಡೆದ ಹಾಗೆ ಪ್ರೂವ್ ಆಗ್ತಾ ಇರೋದು ಇದೇ ಮೊದಲ ಘಟನೆಯನ್ನು. ಅಂದರೆ ಇದು ಮೌನವಾಗಿ ಇರಬೇಕು, ಮೌನವೂ ಒಂದು ಕ್ರೌರ್ಯ ಅನ್ನೋ ಥರ ಇದು ಹೊರಳ್ಕೊಳ್ತಾ ಇದೆ. ಆದರೆ ಸಿನಿಕತೆಗಿಂತ ಅರಿವು ಮುಖ್ಯ ಅನ್ನೋದನ್ನು ಮ್ಯಾಮ್ ಒಂದು ಕಡೆ ಹೇಳೋದಂದರೆ ಅದು ಅಸಹಾಯಕತೆಯ ಅರಿವು ನಮಗೆ ಪ್ರಶ್ನೆ ಕೇಳೋದಕ್ಕೆ ಹುರಿದುಂಬಿಸುತ್ತೆ. ಹಾಗೆ ಆ ಪ್ರಶ್ನೆಯಿಂದನೇ ಆದ್ಯತೆಯ ಹುಡುಕಾಟ ಸಾಧ್ಯ ಆಗುತ್ತೆ. ಆದ್ಯತೆ ಹುಡುಕಾಟದಿಂದ ಸ್ವಾಯತ್ತತೆಯ ಕಡೆಗೆ ನಮ್ಮ ಪಯಣ ಮುಂದುವರಿಯುತ್ತೆ ಅನ್ನೋದು ಕೂಡ ನಿಜ ಏನು. ಹಾಗೆ ಈ ಚಲನಶೀಲತೆಯನ್ನು ಹುಟ್ಟುಹಾಕತ್ತೆ ಈ ಒಂದು ಒಳ ಆಯಾಮದ ಹುಡುಕಾಟ. ಆಮೇಲೆ ಮತ್ತು ಗಾಜಾದ ವಿಷಯ ಹೇಳಿದ ತಕ್ಷಣ ಎಷ್ಟು ತಲ್ಲಣ ಆಗುತ್ತಂದರೆ ಮತ್ತೇನು ಹೇಳೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಆನ್ ಅ ಲೈಟರ್ ನೋಟ್, ಇತ್ತೀಚೆಗೆ ನನ್ನ ತುಂಬ ಆತ್ಮೀಯರೊಬ್ಬರು ಕಥಾ ಸ್ಪರ್ಧೆ ಒಂದಕ್ಕೆ ತೀರ್ಪುಗಾರರಾಗಿದ್ದರು. ಅವರು ಹೇಳ್ತಾ ಇದ್ರು ಬಂದಿದ್ದ 60 ಕಥೆಯಲ್ಲಿ 5-6 ಕತೆ AI ಬರೆದಾಗಿತ್ತು ಅಂತ. ಅವಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಅಂದರೆ ಕನ್ನಡದಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಕತೆ ಬರೀತಾರಲ್ಲ ಅನ್ನೋ ಥರ. ಆದರೆ ನಮಗೆಲ್ಲರಿಗೂ ಇವಾಗ ಬರಿತಾ ಇರೋ ಎಲ್ಲರಿಗೂ AI ನಮ್ಮನ್ನು ಟೇಕ್ ಓವರ್ ಮಾಡುತ್ತಾ ಅನ್ನೋ ಒಂದು ಪ್ರಶ್ನೆ ನಮಗೆ ಎಲ್ಲರಿಗೂ ಕಾಡಿದೆ. ಆದರೆ ಆ್ಯಸ್ ಎ ಹ್ಯೂಮನ್ಸ್ ವಿ ನೀಡ್ ಅನ್ಪ್ರೆಡಿಕ್ಟಬಿಲಿಟಿ ಅಲ್ವಾ. ವಿ ವಾಂಟ್ ಸಮಥಿಂಗ್ ವಿತ್ ಅ ಬೀಟಿಂಗ್ ಹಾರ್ಟ್. ಅಂದರೆ ಅದು ಇವಾಗ ನಾವು ಪ್ರಾಂಪ್ಟ್ ಕೊಟ್ಟರೆ ಕುವೆಂಪು ಶೈಲಿಯಲ್ಲಿ ಕಾರಂತರ ಕಾದಂಬರಿಯನ್ನು ಬರೆದುಕೊಡು ಅಂದರೆ ಅದು ಬರೆಯುತ್ತೆ. ಅಥವಾ ಲಂಕೇಶರ ಶೈಲಿಯಲ್ಲಿ ಶ್ರುತಿ BR ಅವ್ರ ಕವಿತೆ ಬರೆದುಕೊಡು ಅಂದರೂ ಕೂಡ ಬರೆಯುತ್ತೆ. ಆದರೆ ಅದು ಹೊಸ ಒಂದು ಕುವೆಂಪು ಅವರನ್ನು ಅಥವಾ ಒಬ್ಬರು ಲಂಕೇಶ್ ಅವರನ್ನು ಮಹಾದೇವರನ್ನು ಅದು ಹುಟ್ಟಾಕಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬದುಕಿನಿಂದ ಮಾತ್ರ ಸಾಹಿತ್ಯ ಹುಟ್ಟತ್ತೆ ಅನ್ನೋದಂತೂ ನಿಜ. ಅದೊಂದು ಚಿಕ್ಕ ಎಕ್ಸಾಂಪಲ್ ಅಂದರೆ ಇವಾಗ ಒಂಚೂರು ಹಠ ಮಾಡದೇ ಇರೋ ಒಂದು ಮಗುವಿನಗಿಂತ ಚೆನ್ನಾಗಿರೋ ಒಂದು ಮಗು ನಾವೊಂದು ರೋಬೋಟನ್ನು ಕೊಟ್ಟರೆ ನಾವು ಮಗು ಅಂತ ಸಾಕ್ತೀವ? ಅಥವಾ ಒಂದು ರೋಬೋಟನ್ನು ನಾವು ಪ್ರೇಮಿಸೋಕ್ಕೆ ಸಾಧ್ಯನಾ? ನಮಗಂದರೆ ಊಟ ಮಾಡಲ್ಲ ಅಂತ ಹಠ ಮಾಡೋ, ಸ್ನಾನ ಮಾಡಿಸ್ತೀನಿ ಬಾರೋ ಅಂದರೆ ಓಡಿ ಹೋಗೋ ಮಗುನೇ ಬೇಕು ನಮಗೆ. ತುಂಬ ಹಠ ಮಾಡೋ ಅಥವಾ ಮತ್ತೆ ಪ್ರೀತಿ ಮಾಡೋ, ಯಾವಾಗಲೂ ಅನ್ಪ್ರಿಡಿಕ್ಟಬಲ್ ಆಗಿ ಬಂದು ಅಪ್ಕೊಳ್ಳೋ ಮಗುನೇ ಬೇಕು. ಹಾಗೆ ಮಿಡಿಯುವ ಸಂಗಾತಿನೇ ಬೇಕು. ಈ AI ಅನ್ನೋದು ಅದು ಒಂದು ಕ್ಯಾಲ್ಕ್ಯುಲೇಟರ್ ಥರ, ಅದು ಒಂದು ಟಾಸ್ಕನ್ನು ಈಸಿ ಮಾಡೋದು ಹೊರತು ಅದು ಬದುಕಿನಿಂದ ಏನನ್ನು ಹೊಸದನ್ನೇನು ಕಟ್ಟಿಕೊಡಲ್ಲ ಅಂತಲೇ ಅನಿಸುತ್ತೆ. ಕಡೆಯದಾಗಿ ಸಮಾನತೆಯ ಹೊರ ಮತ್ತು ಒಳ ಆಯಾಮಗಳ ಬಗ್ಗೆ ಓದುವಾಗ ನನಗೆ ಒಂದು ಘಟನೆ ನೆನಪಾಯಿತು. ನಾನು ನಮ್ಮ ಮನೇಲಿ ಯಾವಾಗಲೂ ನಮ್ಮ ಅಮ್ಮನೇ ಚಹಾ ಮಾಡೋದಾಗಿತ್ತು ನಾನು ಚಿಕ್ಕವಳಿದ್ದಾಗ. ಆವಾಗ ನನಗೆ ಒಂದು 12ನೇ ವರ್ಷಕ್ಕೆ ಚಹಾ ಮಾಡೋಕ್ಕೆ ನಾನು ಕಲಿತೆ. ಮೊದಲನೇ ಸಲ ಚಹಾ ಮಾಡಿದ್ದು ದಿನ ನನಗೆ ನೆನಪಿದೆ. ನಾನು ಎಲ್ಲ ಚಹಾ ಸೋಸಿದೆ ಎಲ್ಲರಿಗೂ. ಆಮೇಲೆ ನಮ್ಮ ಅಜ್ಜಿಯರು ಮಾಡಿಕೊಟ್ಟು ಚಕ್ಕಲಿ ಇತ್ತು, ನಾನು ಎಲ್ಲರ ಪ್ಲೇಟಲ್ಲಿ ಕೂಡ ಚಕ್ಕಲಿ ಹಾಕಿದೆ. ಆವಾಗ
ಅಮ್ಮನ ಪ್ಲೇಟು ಚಕ್ಲಿ ಮಾತ್ರ ನಾನು ಮುರಿದಿಟ್ಟೆ. ಅದು ನನಗೆ ಗೊತ್ತಾಗದೆ ನನ್ನ ಕೈ ಇದು ಅಮ್ಮನ ಪ್ಲೇಟ್ ಅಲ್ವಾ ಅಂತ ಚಕ್ಲಿ ಮುರಿದ್ಬಿಟ್ಟಿಟ್ಟೆ. ಹಾಗೆ ಮುರಿದ ತಕ್ಷಣವೇ ನನಗೆ ಹೀಗೆ ಯಾಕೆ ಮಾಡಿದೆ ಅಂತ ನನಗೆ ಶಾಕ್ ಆಗೋಯಿತು. ಯಾಕಂದರೆ ನಾನು ಅಲ್ಲಿನ ತನಕ ಒಂದು ಗುಂಡಗಿನ ಚೆನ್ನಾಗಿರೋ ಒಂದು ಗೋಲ ಚಕ್ಲಿಯನ್ನು ಅಮ್ಮ ಪ್ಲೇಟಲ್ಲಿ ಹಾಕ್ಕೊಂಡು ತಿಂದಿರೋದನ್ನು ನಾನು ನೋಡಿರಲೇ ಇಲ್ಲ. ಅಮ್ಮ ತಿನ್ನೋದೇ ಮುರಿದಿದ್ದ ಚಕ್ಲಿ ಅಲ್ವಾ ಅನ್ನೋದು ನಂಗೆ ನ್ಯಾಚುರಲಾಗಿ ಕೈ ಹಾಗೆ ಹೋಗ್ಬಿಟ್ಟಿತ್ತು. ಆದರೆ ಆ ಥರ ಒಂದು ಚಕ್ಲಿ ಮುರಿದು ಇಡೋ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಬೇರೆ ಬೇರೆ ಸ್ತರದಲ್ಲಿ ಬೇರೆ ಬೇರೆ ಟೈಮಲ್ಲಿ ನಾವು ಅದನ್ನು ಮಾಡ್ತಾನೆ ಇರ್ತೀವೇನೋ. ಮತ್ತು ಆ ಟೈಮಿಗಾಗಲೇ ನಾನು ತಾಯಿ ಮತ್ತು ಪ್ರೀತಿ ಅನ್ನೋದನ್ನು ತುಂಬ ಸಲ ಬಳಸೋದು ಕಲಿತಿದ್ದೆ ಕೂಡ. ಅದು ತಾಯಿ ಕೂಡ ಉದಾರವಾಗಿ ನನಗೆ ಮುರಿದ ಚಕ್ಲಿನೇ ಇಷ್ಟ ಅಂತಲೂ ಹೇಳಬಹುದು. ಹಾಗೆ ಸುತ್ತ ಇದ್ದವರು ಕೂಡ ಉಡಾಫೆಯಿಂದ ಮುರಿದ ಚಕ್ಲಿ ತಿಂದರೆ ಒಳ್ಳೇದು, ಅದೇ ರುಚಿ ಇರುತ್ತೆ ಅಂತ ಹೇಳಬಹುದು. ಅದಿನ್ನೂ ಮುಂದುವರಿತಾ ಹಾರ್ಮೋನ್ ಸಮಸ್ಯೆಯೇ, ಹಾಗಾದರೆ ಮುರಿದ ಚಕ್ಲಿ ತಿನ್ನಿ ಅಂತ ಆರ್ಟಿಕಲ್ಸ್ ಕೂಡ ಬರೀಬಹುದು ಒಂದಾದ್ಮೇಲೆ ಒಂದು. ಆವಾಗ ಒಬ್ಬರು ಇಬ್ಬರು ಹೇಳಿದರೆ ನಾವು ನಗ್ತೀವಿ, ಅದೇ ಒಂದು 100 ಜನ ಹೇಳಿಬಿಟ್ರೆ ನಮ್ಗೆ ಹೌದೇನೋ ಮತ್ತೆ ಅನಿಸುತ್ತಲ್ವ. ಸೊ ದ್ಯಾಟ್ ಈಸ್ ದ ವರ್ಲ್ಡ್ ವಿ ಆರ್ ಲಿವಿಂಗ್ ಇನ್ ಟುಡೇ. ಆದರೆ ಈ ಬರವಣಿಗೆಯಲ್ಲಿ ತೊಡಗಿಕೊಂಡಾಗ ಇಂಥ ಒಂದು ಅನ್ಲರ್ನಿಂಗ್ ಅನ್ನೋ ಒಂದು ಪ್ರಕ್ರಿಯೆಯ ಮೊದಲ ಹೆಜ್ಜೆ ನನಗೆ ಸಾಧ್ಯ ಆಗಿದ್ದಂತೂ ಹೌದು. ಆ ಕಾರಣಕ್ಕಾಗಿ ನನಗೆ ಅಂದರೆ ಎಷ್ಟೋ ಪ್ರಶ್ನೆಗಳನ್ನು ಹುಟ್ಟಿಸ್ತು ಈ ಬರವಣಿಗೆ. ಹಾಗೆ ನನ್ನನ್ನು ಬದಲಿಸಿದೆ, ಹಾಗೆ ಚೂರಾದರೂ ಮೃದುವಾಗಿಸಿದೆ ಅಂತ ನಾನು ನಂಬ್ತೀನಿ. ಆ ಕಂಪನ ಓದಿನಲ್ಲೂ ಸಿಗೋಕ್ಕೆ ಸಾಧ್ಯವಾದರೆ ಅದಕ್ಕಿಂತ ಧನ್ಯತೆ ಇನ್ನೊಂದಿಲ್ಲ. ಜೊತೆಗೆ ನಾನು ತುಂಬ ಪ್ರೀತಿಸುವ ಗೌರವಿಸುವ ಎಲ್ಲ ಹಿರಿಯರು, ಸ್ನೇಹಿತರು, ಸಂಬಂಧಿಕರು ಎಲ್ಲ ಇಲ್ಲಿ ಸೇರಿದ್ದೀರಾ. ಜಯಂತ್ ಅಂಕಲ್, ಸ್ಮಿತಾ ಆಂಟಿ, ಸರಸ್ವತಿ ಮ್ಯಾಮ್, ತುಂಬ ಎಲ್ಲರೂ ನನಗೆ ಒನ್ ಆಫ್ ದ ಬೆಸ್ಟ್ ಡೇಸ್ ಅಂತ ಹೇಳೋಷ್ಟು ಖುಷಿಯಾಯಿತು. ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಆಶಾದೇವಿ ಮ್ಯಾಮ್, ರಘುನಾಥ್ ಸರ್, ಹಾಗೆ ಶ್ರುತಿ ನಮ್ಮ ನಡುವಿನ ತುಂಬ ಪ್ರತಿಭಾವಂತ ಕವಿಯವರು, ಅವರು ದೊಡ್ಡ ಆಫೀಸರ್ ಕೂಡ, ಅವರು ಕೂಡ ಅಂದರೆ ಒಳ್ಳೆ ಆಶಾದೇವಿ ಮ್ಯಾಮ್ ಸಜೆಸ್ಟ್ ಮಾಡಿ ಅವರ ಒಂದು ಕವಿತೆಯನ್ನು ನಮ್ಮೆಲ್ಲರಿಗೂ ಓದಿಸಿದ್ರು. ಅವ್ರಿಗೂ ಹಾಗೆ ಪುಸ್ತಕವನ್ನು ಪ್ರಕಟಿಸಿದ ಧನಂಜಯ ಅವ್ರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.